ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಯುದ್ಧದ ಭೀಕರತೆಯಲ್ಲಿ ಬೇಯ್ತಾ ಇರುವ ಇರಾನ್ಗೆ ಈಗ ಹೊಸ ನಾಯಕನ ಎಂಟ್ರಿ ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ಬೆನ್ನಲ್ಲೇ ಈಗ ಅವರ ಪುತ್ರ ಮುಜ್ತಬಾ ಖಮೇನಿ ಇರಾನ್ನ 3ನೇ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ರು, ಇಸ್ರೇಲ್ ಎಚ್ಚರಿಕೆ ನೀಡಿದ್ರು, ಡೋಂಟ್ ಕೇರ್ ಅಂತ ಇರಾನ್ ಈ ನಿರ್ಧಾರ ತೆಗೆದುಕೊಂಡಿದೆ. ಹಾಗಾದ್ರೆ ಯಾರು ಈ ನಿಗೂಢ ವ್ಯಕ್ತಿ ಮುಜ್ತಬಾ ಖಮೇನಿ? ಇರಾನ್ ಜನರೇ ಇವರಿಗೆ ಧಿಕ್ಕಾರ ಕೂಗ್ತಾ ಇರೋದ್ಯಾಕೆ? ಲಂಡನ್, ದುಬೈ, ಜರ್ಮನಿಯಲ್ಲಿರುವ ಇವರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯ ರಹಸ್ಯ ಏನು? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ. ಸ್ನೇಹಿತರೆ, ಇಸ್ರೇಲ್ ಮತ್ತು ಅಮೆರಿಕದ ಭೀಕರ ವಾಯುದಾಳಿಗೆ ಇರಾನ್ ತತ್ತರಿಸಿ ಹೋಗಿದೆ. ಈಗಾಗಲೇ ಯುದ್ಧದಲ್ಲಿ ಇರಾನ್ನ ಅತ್ಯುನ್ನತ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಈ ಬಿಕ್ಕಟ್ಟಿನ ಸಮಯದಲ್ಲೇ 88 ಹಿರಿಯ ಧರ್ಮಗುರುಗಳನ್ನು ಒಳಗೊಂಡ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಹೊಸ ನಾಯಕನನ್ನ ಆಯ್ಕೆ ಮಾಡಿದೆ. ಅಲಿ ಖಮೇನಿ ಅವರ 2ನೇ ಪುತ್ರ 56 ವರ್ಷದ ಮುಜ್ತಬಾ ಖಮೇನಿಯನ್ನ ಸುಪ್ರೀಂ ಲೀಡರ್ ಆಗಿ ನೇಮಿಸಿದೆ. ಈಗ ಇವರು ಕೇವಲ ಇರಾನ್ನ ಹೊಸ ಧಾರ್ಮಿಕ ಮತ್ತು ರಾಜಕೀಯ ನಾಯಕರಷ್ಟೇ ಅಲ್ಲ, ಇರಾನ್ ಸಶಸ್ತ್ರ ಪಡೆಗಳ ಕಮಾಂಡರ್ ಇನ್ ಚೀಫ್ ಕೂಡ ಹೌದು. ಇರಾನ್ ಆಯ್ಕೆಗೆ ಟ್ರಂಪ್ ಮತ್ತು ಇಸ್ರೇಲ್ ಕೆಂಗಣ್ಣು. ಈ ಆಯ್ಕೆ ಅಮೆರಿಕ ಮತ್ತು ಇಸ್ರೇಲ್ಗೆ ಸ್ವಲ್ಪವೂ ಇಷ್ಟವಾಗಿಲ್ಲ. ಆಯತುಲ್ಲಾ ಖಮೇನಿ ನಂತರ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರನ್ನ ಕೊಲ್ತೀವಿ ಅಂತ ಇಸ್ರೇಲ್ ಮಿಲಿಟರಿ ಈಗಾಗಲೇ ಬೆದರಿಕೆ ಹಾಕಿದೆ. ಇನ್ನೊಂದೆಡೆ ಡೊನಾಲ್ಡ್ ಟ್ರಂಪ್ ಇದೊಂದು ಒಪ್ಪಲಾಗದ ಆಯ್ಕೆ, ಅಮೆರಿಕದ ಒಪ್ಪಿಗೆ ಇಲ್ಲದೆ ಈತ ಹೆಚ್ಚು ದಿನ ಅಧಿಕಾರದಲ್ಲಿ ಉಳಿಯೋದಿಲ್ಲ ಅಂತ ನೇರ ಎಚ್ಚರಿಕೆ ನೀಡಿದ್ದಾರೆ. ಆದರೂ ಇರಾನ್ನ ಕಮಾಂಡರ್ಗಳು ಮತ್ತು ಕಟ್ಟ ಬೆಂಬಲಿಗರು ಈ ಬೆದರಿಕೆಗಳಿಗೆ ಬಗ್ಗದೆ ಮುಜ್ತಬಾನನ್ನೇ ಅಧಿಕಾರದ ಗದ್ದುಗೆಯ ಮೇಲೆ ಕೂರಿಸಿದ್ದಾರೆ. ಯಾರು ಈ ನಿಗೂಢ ವ್ಯಕ್ತಿ ಮುಜ್ತಬಾ ಖಮೇನಿ? ಮುಜ್ತಬಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದು, ಭಾಷಣ ಮಾಡೋದು ಬಹಳ ಅಪರೂಪ. ಇವರು ಇರಾನ್ನ ರಾಜಕೀಯ ಮತ್ತು ಭದ್ರತಾ ವ್ಯವಸ್ಥೆಯ ಶ್ಯಾಡೋ ಲೀಡರ್ ಅಥವಾ ನೆರಳಿನಂತಿದ್ದ ವ್ಯಕ್ತಿ. 1969ರಲ್ಲಿ ಜನಿಸಿದ ಇವರು ಇರಾಕ್ ಯುದ್ಧದ ಕೊನೆಯ ಹಂತದಲ್ಲಿ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದರು. ಅಲ್ಲಿಂದಲೇ ಇರಾನ್ನ ಪ್ರಬಲ ಸೇನಾ ಪಡೆಯಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಜೊತೆ ಗಾಢವಾದ ನಂಟು ಬೆಳೆಸಿದ್ರು. ತನ್ನ ತಂದೆಯ ಕಚೇರಿಯನ್ನ ತೆರೆಮರೆಯಲ್ಲೇ ನಿಂತು ಮುನ್ನಡೆಸ್ತಾ ಇದ್ದ ಇವರು ಭದ್ರತಾ ಮತ್ತು ಗುಪ್ತಚರ ಕಾರ್ಯಾಚರಣೆಗಳ ಮಾಸ್ಟರ್ ಮೈಂಡ್ ಅಂತಾನೆ ಹೇಳಲಾಗುತ್ತೆ. ಮುಜ್ತಬಾ ಖಮೇನಿಗೆ ಇರಾನ್ ಜನರೇ ಧಿಕ್ಕಾರ ಕೂಗ್ತಿರೋದ್ಯಾಕೆ? 1979ರ ಇಸ್ಲಾಮಿಕ್ ಕ್ರಾಂತಿಯ ಮುಖ್ಯ ಉದ್ದೇಶವೇ ರಾಜರ ವಂಶ ಪಾರಂಪರಿಕ ಆಡಳಿತವನ್ನ ಕೊನೆಗೊಳಿಸೋದಾಗಿತ್ತು. ಆದರೆ ಈಗ ಅಪ್ಪನ ಜಾಗಕ್ಕೆ ಮಗನೇ ಬಂದಿರೋದು ಇರಾನ್ನ ಸಾಮಾನ್ಯ ಜನರಿಗೆ ಮತ್ತು ಅಲ್ಲಿನ ಆಡಳಿತ ವಿರೋಧಿಗಳಿಗೆ ತೀವ್ರ ಆಕ್ರೋಶ ತರಿಸಿದೆ. ತೆಹ್ರಾನ್ನ ಬೀದಿಗಳಲ್ಲಿ ಜನರು ತಮ್ಮ ಮನೆಗಳ ಕಿಟಕಿ ಮತ್ತು ಛಾವಣಿಗಳ ಮೇಲೆ ನಿಂತು ಮುಜ್ತಬಾನಿಗೆ ಸಾವು ಬರಲಿ ಅಂತ ಘೋಷಣೆ ಕೂಗ್ತಿದ್ದಾರೆ. ಹಿಂದೆ 2005 ಮತ್ತು 2009ರ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಮಹ್ಮೂದ್ ಅಹ್ಮದಿನೆಜಾದ್ ಅವರನ್ನ ಗೆಲ್ಲಿಸಲು ಇದೇ ಮುಜ್ತಬಾ ಅಕ್ರಮ ಎಸಗಿದ್ರು ಅನ್ನೋ ಗಂಭೀರ ಆರೋಪವೂ ಇದೆ. ಇವರ ಆಡಳಿತದಲ್ಲಿ ದಬ್ಬಾಳಿಕೆ ಇನ್ನಷ್ಟು ಹೆಚ್ಚಾಗಬಹುದು ಅನ್ನೋದು ಜನರ ಭಯ. ಅಂದಹಾಗೆ ಈ ಯುದ್ಧದಲ್ಲಿ ತನ್ನ ತಂದೆ ಮಾತ್ರವಲ್ಲ, ತನ್ನ ತಾಯಿ, ಹೆಂಡತಿ ಜಹ್ರಾ ಹಾಗೂ ಒಬ್ಬ ಮಗನನ್ನು ಮುಜ್ತಬಾ ಕಳೆದುಕೊಂಡಿದ್ದಾನೆ. ಜಗತ್ತಿನೆಲ್ಲೆಡೆ ಹಬ್ಬಿದೆ ಮುಜ್ತಬಾ ರಹಸ್ಯ ಆಸ್ತಿಯ ಸಾಮ್ರಾಜ್ಯ. ಇರಾನ್ ನಾಯಕರು ಸಾರ್ವಜನಿಕವಾಗಿ ನಾವು ಇಸ್ಲಾಮಿಕ್ ನಿಯಮಗಳಂತೆ ಬದುಕುವವರು, ಬಡವರ ಪರ, ಅತ್ಯಂತ ಸರಳ ಜೀವಿಗಳು ಅಂತ ಬಿಂಬಿಸಿಕೊಳ್ತಾರೆ. ಆದರೆ ಮುಜ್ತಬಾ ಖಮೇನಿಯ ರಹಸ್ಯ ಆಸ್ತಿಯ ವಿವರ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಬ್ಲೂಮ್ಬರ್ಗ್ ನಡೆಸಿದ ತನಿಖಾ ವರದಿಯ ಪ್ರಕಾರ ಇವರ ಬಳಿ ಸಾವಿರಾರು ಕೋಟಿ ರೂಪಾಯಿಗಳ ಬೇನಾಮಿ ಆಸ್ತಿ ಇದೆ. ಲಂಡನ್ನ ಅತಿ ಶ್ರೀಮಂತರು ವಾಸಿಸುವ ಬಿಲಿಯನೇರ್ಸ್ ರೋನಲ್ಲಿ $138 ಮಿಲಿಯನ್ ಅಧಿಕ ಬೆಲೆಯ ಐಷಾರಾಮಿ ಬಂಗಲೆಗಳಿವೆ. ದುಬೈನಲ್ಲಿ ಭವ್ಯವಾದ ವಿಲ್ಲಾ, ಜರ್ಮನಿಯ ಫ್ರಾಂಕ್ಫರ್ಟ್ ಮತ್ತು ಸ್ಪೇನ್ನಲ್ಲಿ ಪಂಚತಾರ ಹೋಟೆಲ್ಗಳು, ಕೆನಡಾದ ಟೊರೆಂಟೊದಲ್ಲಿ ಐಷಾರಾಮಿ ಫ್ಲಾಟ್, ಹೀಗೆ ಪ್ರಪಂಚದಾದ್ಯಂತ ಇವರ ಆಸ್ತಿಗಳು ಹರಡಿಕೊಂಡಿವೆ. ಇಷ್ಟೊಂದು ಹಣ ಬಂದಿದ್ದೆಲ್ಲಿಂದ? ತನ್ನ ಹೆಸರಿನಲ್ಲಿ ನೇರವಾಗಿ ಯಾವುದೇ ಆಸ್ತಿ ಮಾಡದ ಮುಜ್ತಬಾ ಅಲಿ ಅನ್ಸಾರಿ ಎಂಬ ಉದ್ಯಮಿ ಮತ್ತು ಬೇನಾಮಿ ಶೆಲ್ ಕಂಪನಿಗಳ ಮೂಲಕ ಈ ವ್ಯವಹಾರ ನಡೆಸುತ್ತಿದ್ದಾರೆ. ಇರಾನ್ನ ತೈಲ ಮಾರಾಟದಿಂದ ಬಂದ $100 ಕೋಟಿ ಹಣವನ್ನ
ಸ್ವಿಟ್ಜರ್ಲೆಂಡ್, ಯುಎಇ ಮತ್ತು ಬ್ರಿಟನ್ ಬ್ಯಾಂಕ್ಗಳ ಮೂಲಕ ಅಕ್ರಮವಾಗಿ ವಿದೇಶಿ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಇರಾನ್ ಮೇಲೆ ಅಮೆರಿಕದ ಕಠಿಣ ನಿರ್ಬಂಧಗಳಿದ್ರೂ ಇವರು ತನ್ನ ರಹಸ್ಯ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ. ಈ ಬಗ್ಗೆ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆಗಳು ಈಗ ಹದ್ದಿನ ಕಣ್ಣಿಟ್ಟಿದ್ದು ಬ್ರಿಟನ್ ಸರ್ಕಾರ ಅಲಿ ಅನ್ಸಾರಿಗೆ ನಿರ್ಬಂಧವನ್ನು ವಿಧಿಸಿದೆ. ಒಟ್ಟಿನಲ್ಲಿ ಒಂದೆಡೆ ಅಮೆರಿಕ ಮತ್ತು ಇಸ್ರೇಲ್ನ ಮಾರಣಾಂತಿಕ ದಾಳಿಗಳು, ಮತ್ತೊಂದೆಡೆ ದೇಶದೊಳಗೆ ಭುಗಿಲೆದ್ದಿರುವ ಜನಾಕ್ರೋಶ. ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಾನ್ನ ಈ ಹೊಸ ನಾಯಕ ಮುಜತಬಾ ಖಮೇನಿ ದೇಶವನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದನ್ನ ನೋಡಬೇಕಿದೆ. ಟ್ರಂಪ್ ಹೇಳಿದಂತೆ ಇವರು ಅಮೆರಿಕದ ಜೊತೆ ರಾಜಿ ಮಾಡ್ಕೊಳ್ತಾರಾ ಅಥವಾ ತನ್ನ ತಂದೆಗಿಂತಲೂ ಹೆಚ್ಚು ಕಠಿಣವಾಗಿ ಯುದ್ಧ ಮುಂದುವರಿಸ್ತಾರಾ ಕಾದು ನೋಡಬೇಕಿದೆ. ಸ್ನೇಹಿತರೆ, ಇರಾನ್ನ ಈ ಹೊಸ ಸುಪ್ರೀಂ ಲೀಡರ್ ಆಯ್ಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಇನ್ನಷ್ಟು ಭೀಕರವಾಗಲಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.